ನಮಸ್ಕಾರ. ಕನ್ಯಾ ರಾಶಿಯವರ ಅದ್ಭುತವಾದ, ಸ್ವಲ್ಪ ಸಂಕೀರ್ಣವಾದ, ಆದರೆ ಸಮಾಜದಲ್ಲಿ ಅನೇಕ ಬಾರಿ ತಪ್ಪಾಗಿ ಅರ್ಥೈಸಿಕೊಳ್ಳಲ್ಪಡುವ ವಿಶಿಷ್ಟ ಸ್ವಭಾವದ ಬಗ್ಗಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ, ತಡಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ. ಸರಿ, ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಹಾದಿ ಹೇಗಿರುತ್ತೆ ಅಂತ ಒಮ್ಮೆ ನೋಡೋಣ. ಅವರ ಬಗ್ಗೆ ಇರುವ ಸಾಮಾನ್ಯ ತಪ್ಪು ಕಲ್ಪನೆಗಳೇನು, ಅವರ ವಿಶ್ಲೇಷಣಾತ್ಮಕ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಅವರ ಪ್ರಾಯೋಗಿಕ ಬುದ್ಧಿವಂತಿಕೆ, ನಿರಂತರ ಕಲಿಕೆ, ಸೇವಾ ಮನೋಭಾವ, ಮತ್ತೆ ಕೊನೆಯದಾಗಿ ಅವರ ಆಂತರಿಕ ನೆಮ್ಮದಿಗಾಗಿರುವ ಕೆಲವು ಸೂತ್ರಗಳನ್ನು ನಾವಿಲ್ಲಿ ವ್ಯವಸ್ಥಿತವಾಗಿ ಬಿಡಿಸಿ ನೋಡಲಿದ್ದೇವೆ. ಮೊದಲನೇದಾಗಿ ಕನ್ಯಾರಾಶಿಯವರ ಬಗೆಗಿನ ಕಲ್ಪನೆಗಳಾಚೆಗಿನ ಸತ್ಯವನ್ನ ಅರಿಯೋಣ. ಈ ವ್ಯಕ್ತಿಗಳನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ಸಮಾಜದಲ್ಲಿ ಅವರ ಬಗ್ಗೆ ಹಬ್ಬಿರುವ ಕೆಲವು ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ನಾವು ದೂರ ಮಾಡಬೇಕಾಗತ್ತೆ. ನೋಡಿ, ಜನರು ಅನೇಕ ಬಾರಿ ಇವ್ರನ್ನ ಯಾವಾಗ್ಲೋ ವಿಮರ್ಶೆ ಮಾಡ್ತಾರೆ ಅಥವಾ ಅತಿಯಾಗಿ ಚಿಂತೆ ಮಾಡ್ತಾರೆ ಅಂತ ತಪ್ಪು ತಿಳ್ಕೊಡ್ತಾರೆ. ಅವರು ಸಣ್ಣ ಸಣ್ಣ ವಿಚಾರಗಳಿಗೂ ಕೊಡೋ ಗಮನವನ್ನ ಕಠಿಣ ವಿಮರ್ಶೆ ಅಥವಾ ಆತಂಕ ಅಂತ ಅನ್ಕೊಳ್ತಾರೆ. ಆದರೆ ವಾಸ್ತವದಲ್ಲಿ ಹೇಗಿರುತ್ತೆ ಗೊತ್ತಾ, ಅವರು ಅಸಾಧಾರಣ ಸಾಮರ್ಥ್ಯ ಇರೋ, ಅತ್ಯಂತ ಬುದ್ಧಿವಂತ ಹಾಗೂ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸೋ ಚತುರರು. ಅವರ ಈ ಸೂಕ್ಷ್ಮ ಗಮನವೇ ಅವರ ಅಸಾಧಾರಣ ಸಾಮರ್ಥ್ಯದ ನಿಜವಾದ ಬುನಾದಿ. ಇದರ ಹಿಂದಿರೋ ಜ್ಯೋತಿಷ್ಯದ ಮೂಲವನ್ನ ಸ್ವಲ್ಪ ಗಮನಿಸಿದರೆ ಕನ್ಯಾ ರಾಶಿಯವರು ಭೂಮಿ ತತ್ವಕ್ಕೆ ಸೇರಿದವರು ಅನ್ನೋದು ಗೊತ್ತಾಗತ್ತೆ. ಅಂದ್ರೆ ಅವರು ತುಂಬಾ ಪ್ರಾಯೋಗಿಕ ಮತ್ತು ವಾಸ್ತವಿಕವಾಗಿ ಯೋಚನೆ ಮಾಡ್ತಾರೆ. ಜೊತೆಗೆ ಇವರು ಆಳವಾದ ಬುದ್ಧಿವಂತಿಕೆ ಮತ್ತು ಚುರುಕುತನದ ಸಂಕೇತವಾಗಿರೋ ಬುಧ ಗ್ರಹದ ಆಡಳಿತಕ್ಕೆ ಒಳಪಟ್ಟಿದ್ದಾರೆ. ಈ ಎರಡೂ ಅಂಶಗಳೇ ಅವರು ನೈಸರ್ಗಿಕವಾಗಿ ಅತ್ಯುತ್ತಮ ಪ್ಲಾನರ್ಸ್ ಆಗಿರಲು ಮತ್ತು ತಮ್ಮ ಸುತ್ತಲಿನ ಪ್ರತಿಯೊಂದನ್ನು ಇಂಪ್ರೂವ್ ಮಾಡಲು ಸದಾ ಶ್ರಮಿಸುವಂತೆ ಮಾಡೋದು. ಮುಂದಿನ ವಿಭಾಗ ವಿಶ್ಲೇಷಣಾತ್ಮಕ ಸಮಸ್ಯೆ ಪರಿಹಾರಕ. ಇದು ಅವರಲ್ಲಡಗಿರುವ ಒಂದು ಗುಪ್ತ ಶಕ್ತಿ. ಈ ಭೂಮಿ ಮತ್ತು ಬುಧನ ಶಕ್ತಿ ಅವರ ದಿನನಿತ್ಯದ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವೀಗ ನೋಡೋಣ. ಇಲ್ಲಿ ಅತ್ಯಂತ ಪ್ರಮುಖವಾದ ಅಂಶ ಅಂದ್ರೆ ಅವರ ವಿಶ್ಲೇಷಣಾತ್ಮಕ ಮನಸ್ಸು. ಬೇರೆಯವರು ಸುಲಭವಾಗಿ ಕಡೆಗಣಿಸೋ ಅಥವಾ ಗಮನಿಸದೇ ಇರೋ ಒಂದು ಪ್ರಾಜೆಕ್ಟ್ನ ಚಿಕ್ಕ ಚಿಕ್ಕ ತಪ್ಪುಗಳನ್ನ ಇವರು ಬಹಳ ಸುಲಭವಾಗಿ ಒಂಥರ ಎಫರ್ಟ್ಲೆಸ್ ಆಗಿ ಗುರುತಿಸ್ತಾರೆ. ಯಾವುದೇ ಒಂದು ಸಮಸ್ಯೆಗೆ ಅತ್ಯುತ್ತಮವಾದ ಪರಿಹಾರ ಕಂಡುಕೊಳ್ಬೇಕು ಅಂದ್ರೆ ಆ ಸಮಸ್ಯೆಯ ಎಲ್ಲ ಆಯಾಮಗಳನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಈ ವಿಶ್ಲೇಷಣಾತ್ಮಕ ಮನಸ್ಸೇ ಅವರಿಗೆ ದೊಡ್ಡ ಅಸ್ತ್ರ. ಈ ಕಾರಣದಿಂದಲೇ ಅವರು ಎಂತಹ ಅತ್ಯುತ್ತಮ ಸಮಸ್ಯೆ ಪರಿಹಾರಕರು ಮತ್ತು ಯೋಜನಾಕಾರರು ಆಗ್ತಾರೆ ಅಂದ್ರೆ ವೈದ್ಯಕೀಯ ಸಂಶೋಧನೆ, ಅಕೌಂಟಿಂಗ್ ಅಥವಾ ಸಂಕೀರ್ಣವಾದ ಸಮಸ್ಯೆಗಳನ್ನು ಬಿಡಿಸುವಂಥ ಹೆಚ್ಚು ವಿವರಗಳನ್ನು ಬೇಡುವ ಕ್ಷೇತ್ರಗಳಲ್ಲಿ ಅವರು ನೈಸರ್ಗಿಕವಾಗಿಯೇ ಮಿಂಚುತ್ತಾರೆ. ಇದು ಅವರಿಗೆ ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ಈಗ ಪರಿಪೂರ್ಣತೆ ಮತ್ತು ಪ್ರಾಯೋಗಿಕ ಬುದ್ಧಿವಂತಿಕೆಯ ಕಡೆ ಬರೋಣ. ಅಂದ್ರೆ ತಮ್ಮ ಐಡಿಯಾಗಳನ್ನ ವಾಸ್ತವಕ್ಕೆ ತರುವುದು. ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕ ಸಂಗತಿ ಏನಪ್ಪಾ ಅಂದ್ರೆ ಪರಿಪೂರ್ಣತೆಯ ಕಡೆಗಿನ ಅವರ ಒಲವು ಹೇಗೆ ಸ್ಪಷ್ಟವಾದ ಮತ್ತು ವಿಶ್ವಾಸಾರ್ಹವಾದ ಫಲಿತಾಂಶಗಳಾಗಿ ಬದಲಾಗುತ್ತೆ ಅನ್ನೋದು. ಅವರ ಕೆಲಸದ ವೈಖರಿಯನ್ನ ಸ್ವಲ್ಪ ಕಂಪೇರ್ ಮಾಡಿ ನೋಡಿದ್ರೆ ಒಂದು ವಿಷಯ ನಮಗೆ ಸ್ಪಷ್ಟವಾಗುತ್ತೆ. ಅವರು ಎಂದಿಗೂ ಯಾವುದೇ ಕೆಲಸವನ್ನ ಅರ್ಧಂಬರ್ಧ ಮಾಡೋದೇ ಇಲ್ಲ. ಉದಾಹರಣೆಗೆ, ಅಡಿಗೆ ಮಾಡುವಾಗ ಸಾಮಾನ್ಯರು ಅದನ್ನ ಕೇವಲ ರುಚಿಯಾಗಿ ಮಾಡಬಹುದು. ಆದರೆ ಇವರು ಅದನ್ನ ರುಚಿಯಾಗಿ ಮಾಡೋದ್ರ ಜೊತೆಗೆ ಅತ್ಯಂತ ಸ್ವಚ್ಛವಾಗಿ ಮತ್ತು ಪರ್ಫೆಕ್ಟ್ ಆಗಿ ಆರ್ಗನೈಸ್ ಮಾಡ್ತಾರೆ. ಹಾಗೆಯೇ ಒಂದು ರಿಪೋರ್ಟ್ ಸಿದ್ಧಪಡಿಸುವಾಗ ಸುಮ್ಮನೆ ಡ್ರಾಫ್ಟ್ ಮುಗಿಸೋದಲ್ಲ, ಬದಲಿಗೆ ಒಂದು ಚೂರು ತಪ್ಪಿಲ್ಲದೆ ಸಂಪೂರ್ಣ ಮಾಹಿತಿಯೊಂದಿಗೆ ಅದನ್ನ ರೆಡಿ ಮಾಡ್ತಾರೆ. ಅವರ ಈ ಡೆಡಿಕೇಶನ್ ಅವರ ಕೆಲಸದ ಉನ್ನತ ಗುಣಮಟ್ಟವನ್ನ ಖಾತ್ರಿಪಡಿಸುತ್ತೆ. ಇನ್ನು ಸ್ನೇಹಿತರೊಬ್ಬರಿಗೆ ಪ್ರಾಬ್ಲಮ್ ಬಂದಾಗ ಕೇವಲ ಒಣ ಸಹಾನುಭೂತಿ ತೋರಿಸುವ ಬದಲು ಆ ಸಮಸ್ಯೆಯನ್ನ ಬಗೆಹರಿಸಲು ಪ್ರಾಯೋಗಿಕ ಮತ್ತು ವರ್ಕ್ ಆಗುವಂಥ ಸಲಹೆ ನೀಡೋದು ಇವರ ಸ್ಪೆಷಾಲಿಟಿ. ಅವರ ಬುದ್ಧಿವಂತಿಕೆ ಕೇವಲ ಪುಸ್ತಕದ ಬದನೆಕಾಯಲ್ಲ, ಅವರು ವಾಸ್ತವಿಕ ಕನಸುಗಾರರು. ಒಂದು ಕೆಲಸವನ್ನ ಹೇಗೆ ಮಾಡಬೇಕು ಅನ್ನೋದು ಅವರಿಗೆ ನಿಖರವಾಗಿ ಗೊತ್ತಿರುತ್ತೆ. ಹೀಗಾಗಿ ಅವರ ಸಲಹೆಗಳು ನಮಗೆ ಅಷ್ಟು ಮೌಲ್ಯಯುತವಾಗಿ ಕಾಣೋದು. ಈ ವಿಚಾರ ನಮ್ಮನ್ನ ನೇರವಾಗಿ ಅವರ ಮುಂದಿನ ಪ್ರಮುಖ ಶಕ್ತಿಯತ್ತ ಕೊಂಡೊಯ್ಯುತ್ತೆ. ಅದೇ ಬೆಳವಣಿಗೆ ಮತ್ತು ನಿರಂತರ ಕಲಿಕೆ. ಹೊಸ ಪರಿಸ್ಥಿತಿಗೆ ಹೊಂದಿಕೊಳ್ಳೋ ಅವರ ಸಾಮರ್ಥ್ಯ ನಿಜಕ್ಕೂ ಮೆಚ್ಚುವಂಥದ್ದು. ಕನ್ಯಾ ರಾಶಿಯವರು ತಮ್ಮ ಅಗಾಧವಾದ ಬುದ್ಧಿವಂತಿಕೆಯಿಂದ ಎಂದಿಗೂ ಅಹಂಕಾರಿಗಳಾಗೋದಿಲ್ಲ. ನನಗೆ ಎಲ್ಲವೂ ಗೊತ್ತು ಅಂತ ಅವರು ಯಾವತ್ತೂ ಹೇಳ್ಕೊಳ್ಳಲ್ಲ. ಬದಲಿಗೆ ಸದಾ ಹೊಸ ವಿಷಯಗಳನ್ನು ಕಲಿಯಲು ಹುಡುಕ್ತಿರ್ತಾರೆ. ತಮ್ಮ ಹಿಂದಿನ ತಪ್ಪುಗಳಿಂದ ಪಾಠ ಕಲಿತಾರೆ ಮತ್ತು ಜೀವನದ ಹೊಸ ಬದಲಾವಣೆಗಳಿಗೆ ಬಹಳ ಸುಲಭವಾಗಿ ಹೊಂದ್ಕೊಳ್ತಾರೆ. ಎದುರಾಗುವ ಪ್ರತಿಯೊಂದು ಸವಾಲನ್ನು ಅವರು ಕಲಿಯುವ ಅವಕಾಶವೆಂದೇ ಸ್ವೀಕರಿಸ್ತಾರೆ. ಬನ್ನಿ, ಈಗ ಅವರ ವ್ಯಕ್ತಿತ್ವದ ಅತ್ಯಂತ ಸುಂದರವಾದ ಮತ್ತು ಅನೇಕ ಬಾರಿ ನಾವು ನಿರ್ಲಕ್ಷಿಸುವ ಒಂದು ಆಯಾಮದತ್ತ ಸಾಗೋಣ. ಅದೇ ಅವರ ಸೇವಾ ಮನೋಭಾವ ಅಥವಾ ಇತರರಿಗೆ ಸಹಾಯ ಮಾಡುವ ಶಕ್ತಿ. ಇವರು ಹುಟ್ಟಿನಿಂದಲೇ ನಿಸ್ವಾರ್ಥಿಗಳು ಅಂತ ಹೇಳಬಹುದು. ಸ್ವಯಂ ಸೇವಕರಾಗಿ ಕೆಲಸ ಮಾಡಲು, ಇತರರಿಗೆ ಗೈಡ್ ಮಾಡಲು ಮತ್ತು ತಮ್ಮ ಕುಟುಂಬ, ಸ್ನೇಹಿತರು ಹಾಗೂ ಸಮಾಜದ ಏಳಿಗೆಗಾಗಿ ಅವರು ಸದಾ ರೆಡಿಯಾಗಿರ್ತಾರೆ.
ತಮ್ಮ ಅಪಾರ ಜ್ಞಾನವನ್ನ ಬಳಸಿ ಅವರು ಮಾಡೋ ಈ ಮಾರ್ಗದರ್ಶನ ಅವರ ಸುತ್ತಲಿನ ಸಮುದಾಯಗಳಲ್ಲಿ ದೊಡ್ಡ ಮಟ್ಟದ ಪಾಸಿಟಿವ್ ಬದಲಾವಣೆಯನ್ನ ತರುತ್ತೆ. ಇತರರಿಗೆ ಸಹಾಯ ಮಾಡೋದು ಅವರಿಗೆ ಕೇವಲ ಒಂದು ಕರ್ತವ್ಯ ಅಲ್ಲ, ಅದು ಅವರ ಆಳವಾದ ಆಂತರಿಕ ಶಾಂತಿ ಮತ್ತು ಸಂತೋಷವನ್ನ ಹೆಚ್ಚಿಸುತ್ತೆ. ಈ ಸೇವೆಯ ಮನೋಭಾವ ಅವರಿಗೆ ಎಂದಿಗೂ ಹೊರೆಯಾಗಲ್ಲ, ಬದಲಿಗೆ ಅದು ಅವರ ಸ್ವಂತ ನೆಮ್ಮದಿ ಮತ್ತು ಸ್ಥಿರತೆಯ ಪ್ರಮುಖ ಮೂಲವಾಗಿ ಕೆಲಸ ಮಾಡುತ್ತೆ. ಕನ್ಯಾ ರಾಶಿಯವರು ಇಷ್ಟೆಲ್ಲ ಅದ್ಭುತ ಶಕ್ತಿಗಳನ್ನು ಹೊಂದಿದ್ರೂ ಕೆಲವೊಮ್ಮೆ ಅವರು ವಿಶಿಷ್ಟವಾದ ಆಂತರಿಕ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಈ ವಿಭಾಗದಲ್ಲಿ ಆಂತರಿಕ ಶಾಂತಿಗಾಗಿ ಸಲಹೆಗಳು ಮತ್ತು ಮನಸ್ಸನ್ನ ಕರಗತ ಮಾಡಿಕೊಳ್ಳುವ ಬಗ್ಗೆ ನೋಡೋಣ. ಅವರು ತಮ್ಮ ಸಾಮರ್ಥ್ಯವನ್ನ ಗರಿಷ್ಠಗೊಳಿಸಿ ನೆಮ್ಮದಿಯನ್ನ ಹೇಗೆ ಕಂಡುಕೊಳ್ಬೋದು ಅನ್ನೋದನ್ನ ನಾವೀಗ ಅನ್ವೇಷಣಿಸೋಣ. ಶಾಂತಿಗಾಗಿ 3 ಪ್ರಮುಖ ಹೆಜ್ಜೆಗಳನ್ನ ಅಳವಡಿಸಿಕೊಳ್ಳೋದು ಇಲ್ಲಿ ಅತ್ಯಂತ ಅಗತ್ಯ. ಮೊದಲನೇದಾಗಿ, ವಿಮರ್ಶೆ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಯಾರೂ ಪರ್ಫೆಕ್ಟ್ ಅಲ್ಲ ಅನ್ನೋದನ್ನ ಅರಿತು ತಮ್ಮಲ್ಲಿ ಮತ್ತು ಇತರರಲ್ಲಿರೋ ಸಣ್ಣಪುಟ್ಟ ನ್ಯೂನತೆಗಳನ್ನ ಒಪ್ಕೋಬೇಕು. ಎರಡನೇದಾಗಿ, ಧ್ಯಾನದಂತಹ ಅಭ್ಯಾಸಗಳ ಮೂಲಕ ಓವರ್ ಥಿಂಕಿಂಗ್ ಮತ್ತು ಚಿಂತೆ ಮಾಡೋದನ್ನ ಬಿಡಬೇಕು. ಮತ್ತು ಮೂರನೆಯದಾಗಿ, ಅತ್ಯಂತ ಮುಖ್ಯವಾದದ್ದು, ತಮ್ಮ ಕಠಿಣ ಪರಿಶ್ರಮ ಮತ್ತು ದೊಡ್ಡ ಸಾಧನೆಗಳನ್ನ ಗೌರವಿಸಿ ತಮ್ಮನ್ನ ತಾವು ಅಪ್ರಿಷಿಯೇಟ್ ಮಾಡ್ಕೊಳ್ಬೇಕು. ಈ 3 ಹೆಜ್ಜೆಗಳನ್ನ ಪ್ರಾಕ್ಟೀಸ್ ಮಾಡಿದರೆ ಅವರು ಖಂಡಿತವಾಗಿಯೂ ನಿಜವಾದ ಆಂತರಿಕ ಶಾಂತಿಯನ್ನ ಕಂಡುಕೊಳ್ಬೋದು. ಸರಿ, ನಾವು ಈವರೆಗೂ ನೋಡಿದ ಎಲ್ಲವನ್ನೂ ಒಮ್ಮೆ ಸಂಕ್ಷಿಪ್ತವಾಗಿ ಅವಲೋಕಿಸಿದರೆ ಅವರ ನಿಜವಾದ ಗುಪ್ತ ಶಕ್ತಿಗಳೆಂದರೆ ಚೂಪಾದ ವಿಶ್ಲೇಷಣಾತ್ಮಕ ಮನಸ್ಸು, ಗುಣಮಟ್ಟದ ಬಗೆಗಿನ ಅಚಲ ಬದ್ಧತೆ, ಪ್ರಾಯೋಗಿಕ ಬುದ್ಧಿವಂತಿಕೆ, ನಿರಂತರ ಕಲಿಕೆಯ ಉತ್ಸಾಹ ಮತ್ತು ಆಳವಾದ ನಿಸ್ವಾರ್ಥ ಸೇವಾ ಮನೋಭಾವ. ಇವೆಲ್ಲವನ್ನು ಒಟ್ಟಾಗಿ ನೋಡಿದಾಗ ಒಂದು ವಿಷಯ ನಮಗೆ ಸ್ಪಷ್ಟವಾಗುತ್ತೆ: ಅವರ ಈ ಸೂಕ್ಷ್ಮ ಸ್ವಭಾವ ಜೀವನದಲ್ಲಿ ಅದ್ಭುತಗಳನ್ನು ಸಾಧಿಸಲು ಮಾಡಲ್ಪಟ್ಟಿರುವ ಸೂಪರ್ ಪವರ್ಗಳ ಒಂದು ಅದ್ಭುತವಾದ ಕಲೆಕ್ಷನ್ ಆಗಿದೆ. ಹಾಗಾದ್ರೆ ಈ ಅದ್ಭುತ ಶಕ್ತಿಗಳು ಕನ್ಯಾರಾಶಿಯವರ ಜೀವನದ ಪಯಣವನ್ನ ಹೇಗೆ ಬದಲಾಯಿಸಬಲ್ಲವು? ಒಮ್ಮೆ ಈ ವ್ಯಕ್ತಿಗಳು ತಮ್ಮ ಮೇಲಿರುವ ಅನಗತ್ಯ ಚಿಂತೆಯ ಹೊರೆಯನ್ನ ಬಿಟ್ಟು ತಮ್ಮ ಆಂತರಿಕ ಶಕ್ತಿಯನ್ನ ಸಂಪೂರ್ಣವಾಗಿ ಅಪ್ಪಿಕೊಂಡು ನಂಬಿದ್ರೆ ಮುಂದಿನ ದಿನಗಳಲ್ಲಿ ಅವರು ಎಂತಹ ನಂಬಲಾಗದ ಎತ್ತರವನ್ನೂ ತಲುಪಬಹುದು ಅಲ್ಲವೇ? ಒಮ್ಮೆ ಯೋಚಿಸಿ ನೋಡಿ. ಈ ಆಳವಾದ ವಿಶ್ಲೇಷಣೆಯಿಂದ ಒಂದಷ್ಟು ಅತ್ಯಮೂಲ್ಯವಾದ ಒಳನೋಟಗಳು ಸಿಕ್ಕಿವೆ ಅಂತ ಭಾವಿಸ್ತಾ ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ.